ನಮಸ್ಕಾರ ಅಣ್ಣ. ನಮಸ್ಕಾರ ಹೇಳ್ರಿ ಅಣ್ಣ. ನಿಮ್ಮ ಹೆಸರು ರೀ? ನನ್ನ ಹೆಸರು ಗಜ ಇಂಡಿ. ಈಗ 2024 ಚುನಾವಣೆ ಸಮೀಪ ಬರಲಾಗ್ತದ. ಸೊ ಅದು ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಗೆ ಚಲೋ ಅನ್ನಿಸ್ತದ? ಕಾಂಗ್ರೆಸ್ ಬರಬೇಕು ಏನು BJP ಬರಬೇಕು? ಕಾಂಗ್ರೆಸ್ಸೇ ಬರ್ತದೆ ರೀ. ನೂರಕ್ಕೆ ನೂರು ನಮ್ಮ ರಾಜು ಅಲ್ಗುರವರೇ ಬರ್ತಾರೆ ರೀ. ಡೆವಲಪ್ಮೆಂಟ್ ನೋಡಿ ಓಟ್ ಹಾಕತ್ತಿರೋ ಏನು ಮ್ಯಾಲ ಕಾಂಗ್ರೆಸ್ ಪಕ್ಷ ಬರಬೇಕಂತೇಳಿ ಒಲವು ನೋಡಿ ಓಟ್ ಹಾಕತ್ತಿರೋ? ಒಲವಲ್ರಿ ನಮ್ಮ CM ಸಿದ್ದರಾಮಯ್ಯ ಅವರು ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ ರೀ. ಮತ್ತು ರೇಷನ್ ರೀ, ಮತ್ತು ರೇಷನ್ ದುಡ್ಡು ಅಕೌಂಟಿಗೆ ಜಮಾ ಆಗ್ಲಕತ್ತವ ರೀ. ಮತ್ತೇನದ ಮತ್ತೀಗ 25 ಬೇಡಿಕೆಗಳು ಇಟ್ಟಾರಿ, ಯಾವೆಲ್ಲ ಸಕ್ಸಸ್ ಮಾಡ್ತಾರೆ ರೀ. ಅದಕ್ಕಾಗಿ ನಾವು ಕಾಂಗ್ರೆಸ್ಸೇ ಮಾಡ್ತೀವಿ ರೀ. ರಾಜು ಅಲ್ಗುರವರೇ ಬರೋದು ರೀ 100% ಅರ್ಷಿ ಬಂದೇ ಬರ್ತಾರೆ ರೀ. ಒಟ್ಟು ಈ ಸಲ ಅವರೇ ಬರ್ತಾರೆ. ಮ್ಯಾಲೆ ಅದಕ್ಕೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ನಿಮ್ಮ ಪ್ರಕಾರ? ಕೇಂದ್ರನೂ ನಮ್ಮ ರಾಹುಲ್ ಗಾಂಧಿಯವ್ರು ಹೇಳ್ತಾರೆ ರೀ. ನಮಸ್ಕಾರ ಅಣ್ಣ. ನಮಸ್ಕಾರ ರೀ. ನಿಮ್ಮ ಹೆಸರೇನು ಅಣ್ಣ? ಭೂತಾಳೆ ರೀ. ಈಗ 2024 ಚುನಾವಣೆ ಸಮೀಪ ಬರಲಾಗ್ತದ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಗೆ ಚಲೋ ಅನ್ನಿಸ್ತದ? ಎಲ್ಲ ಕೇಂದ್ರದಾಗ ಮತ್ತು BJPನೇ ರೀ ಬರೋದು. BJPನೇ ಬರ್ಬೇಕಂತ ಒಂದು ಆಸೆ ಅದ. BJP ಬರ್ತದೆ. BJPನೇ ಅವಶ್ಯವಾಗಿ BJP ಬರ್ತದೆ. ಯಾಕಂದ್ರೆ ಪರಿಸ್ಥಿತಿಗಳು ಹೇಳ್ತಾ ಇದಾವೆ, ನಾವು ಹೇಳಲ್ಲ, ಪರಿಸ್ಥಿತಿ ಹೇಳ್ತಾವ. BJP ಬರಬೇಕು, ಬರ್ತದೆ. ಬಟ್ ಭಾಳ ಎಲ್ಲ ಗ್ಯಾರಂಟಿಗಳು ಕೊಟ್ಟಾರ. ಮತ್ತು ನೀವು ಅದಕ್ಕೆ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ? ಗ್ಯಾರಂಟಿ ನೋಡಿತೀರಿ ಪರಿಸ್ಥಿತಿ ಹೆಂಗದೆ ಸದ್ದ. ಎಲ್ಲ ದೊಡ್ಡ ಹೇಳಿದ್ರೆ ಅಂದ್ರೆ ನಾವು ಕಾಂಗ್ರೆಸ್ ಓಟ್ ಹಾಕಲ್ಲ. ನಮ್ಗೆ ಇಷ್ಟ ಇದ್ದದ್ದು ಕೇಂದ್ರ BJP ಬರಬೇಕು. ಯಾಕಂದ್ರೆ ಮೋದಿಯವರು ಹಲವಾರು ಸವಲತ್ತು ಕೊಟ್ಟಾರ. ಅಲ್ಲಿ ಆರ್ಮಿಯವ್ರು ಕೂಡ ಸವಲತ್ತು ಕೊಟ್ಟಾರ. ಅವರು ಐ ಆಮ್ ಎಜುಕೇಟೆಡ್, ನನಗೆಲ್ಲ ಗೊತ್ತಾಗುತ್ತೆ. ನಾನು ಯಾರಿಗೆ ಹಾಕ್ಬೇಕು ಏನು ಸುದ್ದಿ. ನಾನು ಎಸ್ಪೆಷಲಿ ಮೋದಿಯವ್ರಿಗೆ ಆಯ್ಕೆ ಮಾಡ್ತೀನಿ. ನಮ್ಮ ಮನೆಯವರು ಕೂಡ ಮೋದಿಯವ್ರಿಗೆ ಆಯ್ಕೆ ಮಾಡಿ ಕಳಿಸ್ತೀನಿ ನಾನು. ನೀವು ಕೂಡ ಹಂಗೆ ಮಾಡಿರಿ, ನಿಮ್ಮಲ್ಲಿ ಕೇಳ್ಕೊಳ್ಳೋದು. ಮತ್ತೆ ನಮಸ್ಕಾರ. ಹೆಸರು? ಹನುಮಂತ್. ಈ 2024 ಚುನಾವಣೆ ಸಮೀಪ ಬರಲಾಗ್ತದ. ಸೊ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಮಾಡೀರಿ? ನಾವು BJP ಪಕ್ಷ. BJP ಯಾಕೆ ಕಾಂಗ್ರೆಸ್ಗೆ ಹಾಕಿಲ್ಲ? ಕಾಂಗ್ರೆಸ್ ಕತ್ತಲ್ಲಣ, ಇಂಪ್ರೂವ್ಮೆಂಟ್ ನೋಡ್ಕಿರೇ ಓಟ್ ಹಾಕ್ತೀವಿ. ಬಟ್ ಈಗೇನು ಕಾಂಪಿಟೇಟಿವ್ ಎಕ್ಸಾಮ್ ಓದಾತಿರೋ ಏನು ಮಾಡತ್ತೀರಿ? ಕಾಂಪಿಟೇಟಿವ್ ಆಗಿ. ಬಟ್ ರಾಹುಲ್ ಗಾಂಧಿ ಅವರು ಅಗ್ನಿವೀರ್ ಸ್ಕೀಮ್ ತೆಗೆದು ಪರ್ಮನೆಂಟ್ ಮಾಡ್ಬೇಕಂತ ಮಾಡ್ಯಾರ ಆರ್ಮಿದು. ಬಟ್ ನೀವು ಮಾಡಲ್ಲ. ಅದು ಮೋದಿ ಸರ್ಕಾರ ಮಾಡ್ತಾಣ, ಇನ್ನು ರಾಹುಲ್ ಗಾಂಧಿ ಸರ್ಕಾರ ಇಲ್ಲ. ಅದೇ ಮೋದಿಯವರು ಈಗ ಅಗ್ನಿವೀರ್ ಸ್ಕೀಮ್ ತಂದಾರ. ಆರ್ಮಿದವ್ರು 4 ವರ್ಷ ಸ್ಕೀಮ್ ತೊಗೊಂಬಂದಾರ. ಬಟ್ ಅದು ಈಗೇನ್ರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಪ್ಪ ಅಂತಂದ್ರೆ ಅವ್ರು 4 ವರ್ಷ ತೆಗೆದು ಪರ್ಮನೆಂಟ್ ಮಾಡ್ತೀನಿ ಅಂದಾರ. ಸೊ ನೀವು ಪರ್ಮನೆಂಟ್ ಮಾಡ್ಬೇಕಂದ್ರೆ ಮತ್ತೆ ಕಾಂಗ್ರೆಸ್ ಓಟ್ ಹಾಕ್ಬೇಕಲ್ಲ? ಸರ್ಕಾರ ಬರಲ್ಲಣ, ಅವ್ರು ಮಾಡಲ್ಲ. ಇನ್ನು ಮೋದಿ ಸರ್ಕಾರ ಮಾಡ್ತಾನೆ. 4 ವರ್ಷ ಅಂದ್ರೆ ಬಡವ್ರಿಗೆ ಯೂಸ್ ಆಗ್ತೈತೆ. ಅದು 4 ವರ್ಷದಿಂದ ಅಂದ್ರೆ ಬಡವ್ರಿಗೆ ಸಹಾಯ ಆಗ್ತೈತೆ ನೌಕರಿ ಮಾಡಕ್ಕೆ 4 ವರ್ಷ. ಈಗ ಮೋದಿಯವರು ಅಗ್ನಿವೀರ್ ಸ್ಕೀಮ್ ತಂದಿದ್ದು ನಿಮ್ಗೆ ಸಫಿಷಿಯಂಟ್ ಚಲೋ ಅನ್ಸೋದು? ಚಲೋ ಅನ್ಸೈತೆ. ಚಲೋ ಐತೆ. ಬಡವ್ರಿಗೆ ಹೆಲ್ಪ್ ಆಗ್ತೈತೆ. ಸಿಗುತ್ತೆ ಕಾಮನಾಗಿ ಎಲ್ಲರೂ ಅವಕಾಶ ಸಿಗೋದು 4 ವರ್ಷ ಐತೆ ಅಂದ್ರೆ. ಹಾಂ, ನೌಕರಿ ಎಲ್ಲರೂ ಹೋಗ್ತಾರೆ. ಬಡವ್ರ ಮಕ್ಕಳು ನೌಕರಿ ಜಾಬ್ ಮಾಡೋಕ್ಕಾಗದು ಆಗ್ತದೆ. ಅಂದ್ರೆ ಅವ್ರು ಅಗ್ನಿವೀರ್ ಮಾಡಿದ್ದು ಉದ್ದೇಶ ಚಲೋ ಅದ ಅನಿಸ್ತದ. ಚಲೋ ಐತೆ. ಒಟ್ಟು ಈ ಸಲ ಯಾರಿಗೆ ಓಟ್ ಹಾಕ್ಬೇಕು ಮಾಡಿ? BJP. ಮೋದಿ ಅಣ್ಣ. ಮೋದಿ ಸರ್ಕಾರ. ಮೋದಿ ಸರ್ಕಾರ. ಮೋದಿ ಸರ್ಕಾರ ಒಳ್ಳೆಯವ್ರಿಗೆ ಹಾಕ್ಬೇಕಾಗ್ತದೆ. ಸುಮ್ಮನೆ ಯಾರಿಗೆ ಸೀಟಿಗೆ ಕರ್ನಾಟಕದಾಗ ಗೆದ್ದೀವಿ. ಈಗ 2024 ಎಲೆಕ್ಷನ್ ಸಮೀಪ ಬರತೈತ್ರಿ. ಸೊ ನಿಮ್ಗೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಚಲೋ ಅನಿಸ್ತದ? ಹಿಂಗತ್ರಿ BJP ಬರೋದು. BJP ಬರ್ಬೇಕು. ಕಾಂಗ್ರೆಸ್ ಎದಕ್ಕೆ ಬೇಡ್ರಿ? ಹಿಂಗತ್ರಿ ಈಗ ಒಂದು ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ಅನ್ಸತ್ತದ ಅದಕ್ಕೆ. ಬಟ್ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರ, ಬಸ್ ಫ್ರೀ ಮಾಡ್ಯಾರ. ತಿಂಗಳ 2,000 ರೂಪಾಯಿ ಅಮೌಂಟ್ ಹಾಕತ್ತಾರ. ಮತ್ತು ಯುವ ನಿಧಿಯ ತೊಗೊಂಬಂದಾರ. ಸೊ ಮತ್ತು ಕಾಂಗ್ರೆಸ್ ಇಷ್ಟೆಲ್ಲನೂ ಗ್ಯಾರಂಟಿಗಳು ಕೊಟ್ಟಾರ. ಮತ್ತು ಕಾಂಗ್ರೆಸ್ ಯಾಕಿಲ್ಲ, BJPನೇ ಅದಕ್ಕಂತ? ಅವು ಎದ್ರ ಸಲಕ್ಕೆ ಕೊಟ್ಟಾರ ಅಂದ್ರೆ ಎಲ್ಲಿಗೂ ಕೊಟ್ಟಾರ, ರೊಕ್ಕ ಎಲ್ಲಿಗೂ ಕೊಟ್ಟಾರ, ನಮೂನೆ ಕೊಟ್ಟಾರಲ್ರಿ ನಮ್ಗೆ. ದೇಶಕ್ಕೆ ನೋಡ್ಬೇಕಲ್ರಿ, ದೇಶಕ್ಕೋಸ್ಕರ ಮೋದಿ ಬೇಕು. ದೇಶಕ್ಕೋಸ್ಕರ ಮೋದಿ ಬೇಕು. ಬಟ್ ಈ ಗ್ಯಾರಂಟಿಗಳು ಬೇಡ. ಗ್ಯಾರಂಟಿಗಳು ಭಾಳ ದಿನ ಇದು ದಂಡಿಗೆ ಹತ್ತಲ್ರಿ. ಅವು ಬರೇ ದುಡ್ಡು ತಿಲ್ಲಕ್ಕೊಂದು ಅನುಕೂಲ ಕೊಡಬೇಕು. ಅದ್ರ ಬಿಟ್ಟು ಬರೀ ಪುಕ್ಕಡ್ ಮುಕ್ಕೊಳ್ಳೋದಂದ್ರೆ ಹೆಂಗೆ? ಒಂದು ಅನುಕೂಲ. ಹೌದೌದು ಮೇಡಮ್. ಅವ್ರು ಈಗ ಫ್ರೀ ಮಾಡ್ಯಾರಲ್ರಿ ಎಲ್ಲ ಬಸ್ ಆತ. ಸೊ ನಿಮಗೆ ಹೆಂಗೆ ಚಲೋ ಅನ್ಸೋದು? ಹೆಂಗೆ ಈಗ ಎಲ್ಲರೂ ಬೇರೆ ಕಡೆ ಟ್ರಾವೆಲ್ ಮಾಡಕ್ಕಾರ ಹೆಂಗೆ ಅನಿಸ್ತದೆ? ಏನಿಲ್ಲ, ಅನುಕೂಲನೂ ಅದ ರೀ, ಇದು ಅನಾನುಕೂಲನೂ ಅದ. ಅದರಿಂದ ಅನಾನುಕೂಲ ಎಲ್ಲಿ ಹೇಳ್ತಾರೆ ಜನ. ಈಗ ಅವಶ್ಯಕತೆ ವೃದ್ಧಾಪ್ಯರಿಗೆ ಹೆಂಗೆ ಓಡಾಡೋದು ಅಸ್ತವ್ಯಸ್ತ ಅಲ್ಲಕತ್ತ. ಇಲ್ಲ, ಇದು ಗಂಡಸು ಮಕ್ಕಳಿಗೆ ಅಸ್ತವ್ಯಸ್ತ ಆಗ್ಯದ. ಅದರಿಂದ ಈ ಬಸ್ ಎಲ್ಲ ಕರೆಕ್ಟ್ ಟೈಮ್ ಬರತ್ತಾರೆ ಮೇಡಮ್? ಬರ್ತದೆ ಹಂಗೆ, ಆದ್ರೆ ಗರ್ದಿ ಬಾಡ್ರಿ. ಅದ್ರ ಪ್ರಕಾರ ಇದು ಮಾಡ್ಬೇಕಲ್ರಿ ಸರ್ಕಾರಿನ ಬಸ್ ಹೆಚ್ಚಿಗೆ ಮಾಡ್ಬೇಕಾಗ್ತದೆ. ಹಂಗಂದ್ರೆ ಒಟ್ಟು ಈ ಸಲ ರೊಕ್ಕ ಕೊಟ್ಟವರು ನಿಂತು ಬರೋದು ನಡೆದು. ಈಗ ಗಂಡಸು ಮಕ್ಳು ಏನು ಮಾಡ್ಬೇಕು? ಕೈಲಿ ರೊಕ್ಕ ಕೊಟ್ಟು ನಿಂದ್ರದ್ದು ನಡೆದದ. ಅವ್ರು ಫ್ರೀದಾಗ ಕೂತ್ ತಿರ್ಗಾಡೋದು ನಡೆದದ. ಹೆಂಗಪ್ಪ? ಒಟ್ಟು ಈ ಸಲ BJP ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಬರ್ಬೇಕು, ನಡೀತದೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನಿಸ್ತದೆ. BJP ಬಂದರೆ ಇಂಪ್ರೂವ್ಮೆಂಟ್ ಅನ್ನಿಸ್ತದೆ. ಬಟ್ ಆ್ಯಕ್ಚುಲಿ ಎಲ್ಲ ಸರ್ಕಾರ ಅವರೇ ಇದಾರ. ಬಟ್ ಇದ್ರಾಗ ಓಕೆ BJP ಬೆಟರ್ ಅನ್ನಿಸ್ತದೆ. ಬೆಟರ್ ಅಷ್ಟೇ. ಈಗ ಹುಡುಗರಿಗೆ ಮುಂದಿಗೆ ಏನು ಭವಿಷ್ಯ ಹುಡುಗರು ಬರತ್ತಾರಲ್ಲ. ಸೊ ಅವರಿಗೆ ಮೋದಿ ಅವ್ರಿಗೆ ಅಗ್ನಿವೀರ್ ಸ್ಕೀಮ್ ತೆಗದಾರ. ಬಟ್ ಕಾಂಗ್ರೆಸ್ ಸರ್ಕಾರ ಬಂತಪ್ಪ ಅಂತಂದ್ರೆ ಅವರು ಅಗ್ನಿವೀರ್ ಸ್ಕೀಮ್ ತೆಗೆದು ಪರ್ಮನೆಂಟ್ ಮಾಡ್ತೀನಿ ಅನ್ನತ್ತಾರ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತದ? ಮುಂದೆ ನಿಮ್ಮ ಮಕ್ಕಳು ಇನ್ನೂ ಮುಂದೆ ಕಾಂಪಿಟೇಟಿವ್ ಫೀಲ್ಡಿಗೆ ಬರೋರು ಅದಾರ. ಸೊ ನಿಮ್ಗೆ ಪರ್ಮನೆಂಟ್ ಮಾಡಿದ್ರೆ ಚಲೋನೋ ಏನು ಅಗ್ನಿವೀರನೂ ಬೆಟರ್ ಅನ್ನಿಸ್ತದ? ಬೆಟರ್ ರೀ. ಮತ್ತವರಿಗೆ ಒಂದು ಹೆಲ್ಪ್ ಆತಲ್ಲ ರೀ. ಮತ್ತು ಉಳ್ಕಿದ ಜನಕ್ಕೆ ಬೇಕಲ್ರಿ ಮತ್ತೆ ಜಾಗ. ಇವ್ರು ಪರ್ಮನೆಂಟ್ ಆದ್ರೆ ಹಿಂದಿನವ್ರು ಅಟ್ಯಾಕ್ ಕೊಂಡಿರ್ಬೇಕು ಆತನಿಂದ.
ಅಂದ್ರೆ ಮೋದಿಯವ್ರ ಅಗ್ನಿವೀರ್ ಸ್ಕೀಮ್ ತೆಗೆದು ಚಲೋ ಅನಿಸ್ತದೆ. ಸರಿಯಾಗದ್ರೆ ಸ್ವಲ್ಪ ಏನೋ ಅವರಿಗೆ ಮೆಂಟಲಿ ಹೆಲ್ಪ್ ಆಗ್ತದೆ ಅವರಿಗೆ. ಅಂದ್ರೆ ಎಜುಕೇಷನ್ ಜಾಸ್ತಿ ಆಗ್ತಲ್ಲ, ಒಂದು ಸ್ವಲ್ಪ ಏನೋ ನಾಲೆಜ್ ಹೆಚ್ಚು ಬರ್ತದೆ. 4 ಜನ ಬದುಕ್ತಾರೆ ಅದ್ರಾಗ. ಈಗ ಒಬ್ಬರೇ ಬದುಕ್ತಾರೆ 60-70 ವರ್ಷನೂ ಒಬ್ಬರೇ ಬದುಕ್ತಾರೆ. ಇದ್ರಾಗ 4-5 ಜನ ಬದುಕ್ತಾರೆ. ಅದರಿಂದ ಮತ್ತೊಂದು ಉದ್ಯೋಗ ಚಾಲೂ ಆಗ್ತದೆ, ಅವರಿಂದ ಏನೇನು ಅನುಕೂಲ ಆಗ್ತಾವೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. 2024 ಚುನಾವಣೆ ಸಮೀಪ ಬರ್ಲಾಗ್ತದ. ಸೊ ನೀವು ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಚಲೋ ಅನಿಸ್ತದೆ ನಿಮಗೆ? ಸರ್ಕಾರ ಅಧಿಕಾರಕ್ಕೆ ಬಂದರೆ ಚಲೋ ಅನಿಸ್ತದೆ. BJP ಬಂದ್ರೆ ಚಲೋ ಅನಿಸ್ತದೆ. ಚಲೋ ಅನಿಸ್ತದೆ. ಸೊ BJPನೇ ನಿಮಗೆ ಯಾಕಷ್ಟು ಹಾಕ್ಬೇಕಂತ? ಭದ್ರತೆ ಒಳಗೆ ಇರ್ತಾರೆ ಸರ್. ದೇಶ ಭದ್ರತೆ ಒಳಗಿರ್ತದೆ. ಬಟ್ ಈಗ ಕಾಂಗ್ರೆಸ್ ಅವರೆಲ್ಲ ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿಗಳು ಕೊಟ್ಟಾರ. ಕಡೆಗೆ ಅಲ್ಲ ಸರ್, ಇವ್ರಿಗೆ ಇಲೆಕ್ಷನ್ ಮುಗಿತಾನ ಅಷ್ಟೇ. ಇವರು ನಂತರ ಏನು ಮಾಡೋಕ್ಕಾಗಲ್ಲ ಇವರು. ಇಲ್ಲ, ಪ್ರತಿಯೊಬ್ಬರಿಗೆ 2,000 ರೂಪಾಯಿ ಹಾಕ್ತಾರ ಮತ್ತು ಬಸ್ ಫ್ರೀ ಮಾಡ್ಯಾರ. ಅದೊಂದು ಆಸೆ ಇವಾಗ ಈ ಇಲೆಕ್ಷನ್ ತನ ಅಷ್ಟೇ. ಬಟ್ ಇನ್ನೊಂದೇನು ಕಾಂಗ್ರೆಸ್ಸಿಂದಪ್ಪ ಅಂತಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಾಕ್ತೀನಿ ಅಂತಂದಾರ ಕಾಂಗ್ರೆಸ್ದವರು. ಅದೇನು ನೋ ಗ್ಯಾರಂಟಿ ರೀ, ತಾತ್ಕಾಲಿಕ ಅದು ಅಷ್ಟೇ. ತಾತ್ಕಾಲಿಕ ಇವ್ರ ಕೈಲೇ ಕಡೆ ಆಗಿಸೋದಾಗಲ್ಲ. ಈ ಬಿಜಾಪುರದಾಗ ಯಾರು ಲೀಡ್ನ ಬರ್ಬೋದು ಈ ಸಲ? ಬಿಜಾಪುರದಾಗ ನಾವು ಮೋದಿ ನೋಡಿದ್ರೆ ಯಾರು ಭೀ ಬರ್ಬೋದು ಸರ್, ಯಾವ ವ್ಯಕ್ತಿ ನಿಂತರೂ ಬರ್ಬೋದು. ಬಟ್ ಬಿಜಾಪುರದಾಗ ಮೋದಿ BJP ಪಕ್ಷದ ಲೀಡ್ನ ಬರ್ಬೋದು. ಎಷ್ಟು ಲೀಡ್ನ ಬರ್ಬೋದು ನಿಮ್ದು ಅನಿಸಿಕೆ? 100ಕ್ಕೆ 100 ಟಚ್ ಸರ್. ಇಲ್ಲ, ಎಷ್ಟು ಬಹುಮತದಿಂದ ಲೀಡ್ನ ಬರ್ಬೋದು BJP? 2 ಲಕ್ಷ ಬಹುಮತದಿಂದ ಬರ್ಬೋದು. 2 ಲಕ್ಷ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಾವೇನು ಮಾತಾಡೋದು ನಾವು ಎಲ್ಲ ಏನು ಮಾತಾಡೋದು? ಇಲ್ಲ, ಎಲೆಕ್ಷನ್ ಸಮೀಪ ಬರ್ಲಾಗ್ತದ. ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ? ದಿನ ಬರ್ತಾವೆ ದಿನ ಹೋಗ್ತಾವೆ ಬಿಡ್ರಿ, ಮತ್ತೆ ಏನು ಮಾತಾಡೋದು? ಹಾಂ, ಯಾರು ನಮ್ಮ ಸಂಸಾರ ಕಂಬದ ಯಾರು ಕೊಡ್ತಾನು? ಯಾರು ಕೊಡಲ್ಲ. ಇಲ್ಲ, ನಿಮ್ಮ ಒಂದು ಓಟ್ ಭಾಳ ಇಂಪಾರ್ಟೆಂಟ್. ನಿಮ್ಮ ಒಂದು ಓಟ್ದಿಂದ ಗೆಲ್ಬೋದು. ಇರಲಿ ಈಗ ಹೌದಲ್ರಿ, ಯಾರಿಗೇನು ನಮ್ಮ ಪ್ರಪಂಚ ಯಾರಿಗೆ ಕೊಡ್ತಾನ? ಏನು ಮೋದಿ ಕೊಡ್ತಾನ? ಏನು ನರೇಂದ್ರ ಮೋದಿ ಇವ ಯಾರು ಸಿದ್ದರಾಮಯ್ಯ ಕೊಡ್ತಾನ? ಯಾವ ಕೊಡ್ತಾನ? ಯಾವನು ಕೊಡಲ್ಲ. ಬಟ್ ನಿಮ್ಮ ಮನೆಯವರಿಗೆ ಫ್ರೀ ಮಾಡ್ಯಾರಲ್ಲ, ಬಸ್ ಫ್ರೀ ಮಾಡ್ಯಾರ, 2,000 ರೂಪಾಯಿ ರೊಕ್ಕ ಕೊಡತ್ತಾರ. ಇಲ್ಲ, ಏನು ಬಸ್ ಫ್ರೀ ಇಲ್ಲ. ಹೌದು, ಅವರು ಏಕದಿಕ್ಕ ಮಾಡ್ಯಾರ, ಮಾಡ್ಕೊಂಡ್ರು, ಅದು ಆಗ್ಯದ. ಹಾಂ, ಮಾಡ್ಯಾರ. ಏನು ಬಸ್ ಫ್ರೀ? ಅದೊಂದು ಬಸ್ ಫ್ರೀ ಆಯ್ತೇನು? ಹಾಂ ಹಾಂ, ಅದೊಂದು ಬಸ್. ಇಲ್ಲ, ಈಗ ಓಟ್ ಹಾಕ್ತೀರೇನು ಇಲ್ಲಿ ಈಗ? ಯಾವುದು? ಈಗ ಈಗ 7ನೇ ತಾರೀಕಿಗೆ ಎಲೆಕ್ಷನ್ ಅದ, ಓಟ್ ಹಾಕ್ತೀರಾ ಇಲ್ಲ? ನಾವು ನಮ್ಮ ಪ್ರೆಸೆಂಟ್ಲಿ ಸರಿ ದೂರ ಹೇಳಿ ನನಗೆ ಗೊತ್ತಾದ. ನಾನು ಭಾಳ ಬೇಡಿ ಸಾಲಿ ಕಲ್ತೀನಿ, ನನಗೆ ಗೊತ್ತವು ಎಷ್ಟು ಮಾತಾಡ್ಬೇಕು ಎಷ್ಟು ಇಲ್ಲ ನನಗೆ ಗೊತ್ತದ. ಏನು ಹಾಂ, ಇವು ಯಾರಿಗೆ ಏನು ಹಾಕ್ಬೇಕು, ಯಾರಿಗೆ ಹಾಕ್ಬೇಕು ಗೊತ್ತಾ? ಇಲ್ಲ, ನಾವು ಕೇಳತ್ತೀವಿ, ನಿಮ್ಗೆ ಅಭಿಪ್ರಾಯ ಕೇಳತ್ತೀವಿ. ಅಭಿಪ್ರಾಯ ಅಂದ್ರೆ ಅಂಥವು ಕ್ಯಾಂಡಿಡೇಟ್ ನಂಬದಿಲ್ಲ. ಹಾಂ, ಅಂದ್ರೆ ನಿಮಗೆ ಮನಸ್ಸಿಗೆ ತಕ್ಕಂಥ ಕ್ಯಾಂಡಿಡೇಟ್ ಇಲ್ಲ. ನಾವು ಮೋದಿ ಹಾಕ್ಬಾರ್ದು, ಮೋದಿಗೆ ಸಲ. ಬಟ್ ಮೋದಿಯವ್ರ ಸರ್ಕಾರ ಬರ್ತದ. ಹಾಂ. ಓಕೆ, ನಮಸ್ಕಾರ ರೀ. ನಮಸ್ಕಾರ. ನಾವು ಸಿದ್ದರಾಮಯ್ಯಗೆ ಹಾಕ್ತೇವೆ. 2024 ಚುನಾವಣೆ ಬರತ್ತದ ರೀ. ಮತ್ತು ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಚಲೋ ಅನಿಸ್ತದ? ಹಸ್ತಿಗೆ ಹಾಕ್ತೇವೆ. ಹಸ್ತ ಯಾಕ್ರಿ ಹಸ್ತಕ್ಕ? ಆಗ ನಮ್ಗೆ ಮಾಡ್ತಾರೆ ಅವ್ರ ಪರಿಹಾರ, ಡೊಲಿನ ಇವು 2,000 ರೂಪಾಯಿ. ಈಗ ನಿಮಗೆ ಕಾಂಗ್ರೆಸ್ ಪಕ್ಷದಿಂದ ಏನೇನು ಉಪಯೋಗ ಆಗ್ಯದ? ನಮಗೆಲ್ಲನೂ ಆಗ್ಯಲ್ಲ. ಬಸ್ ಪಾಸ್ ಆಗ್ಯದ, ಮೀಟ್ರ್ ಬಿಲ್ ಆಗ್ಯದ, ಮತ್ತು 2,000 ರೂಪಾಯಿ ಆಗ್ಯಾವ ಎಲ್ಲ. ಈಗ ತಿಂಗಳ 2,000 ರೂಪಾಯಿ ಜಮಾ ಆಗ್ತಾವ. ಹ್ಞೂ, ಇಲ್ಲೇ ಪಾಸ್ಬುಕ್ನೇ ಆಗ್ಯಾವ. ಒಟ್ಟು ಜಮಾ ಆಗ್ತಾವ 2,000 ರೂಪಾಯಿ. ಈಗ ಅದೇ ಕಾಂಗ್ರೆಸ್ದವರು ಅವ್ರು ಅಧಿಕಾರಕ್ಕೆ ಬಂದ್ರಪ್ಪ ಅಂತಂದ್ರೆ 1 ಲಕ್ಷ ರೂಪಾಯಿ ರೊಕ್ಕ ಕೊಡ್ತೀನಿ ಅಂದಾರ. ಪ್ರತಿ ಕುಟುಂಬಕ್ಕೂ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಾರ. ನಮ್ಮ ತಾಟಕ್ಕೆ ಬಂದು ಹೇಳ್ಯಾರ. ನಾನು ಬಂದಾರ. ಬಂದಾರ. ಇವತ್ತು ನೀವು ಕಾಂಗ್ರೆಸ್ ಕೊಟ್ಟು ಹಾಕ್ತೀವಿ. ಕಾಂಗ್ರೆಸ್ ಬಟ್